ರಾಯಬಾಗ್ ತಾಲೂಕಿನ ಹಾಲ್ಶಿರ್ಗೂರು ಗ್ರಾಮದ ಪ್ರಥಮ ದರ್ಜೆಯ ಗುತ್ತಿಗೆದಾರ ಸದಾಶಿವ ದಳವಾಯಿ ಇವರ ಮಾಲೀಕತ್ವದ ನೂತನ ಹಗುರು ಇಟ್ಟಿಗೆ ಉತ್ಪಾದನೆ ಕಾರ್ಖಾನೆ ಉದ್ಘಾಟನೆ ಮಾಡಲಾಯಿತು. ಈ ಭಾಗದ ಜನರಿಗೆ ತಮ್ಮ ಅಲ್ಪ ಖರ್ಚಿನಲ್ಲಿ ಹಗುರವಾದ ಉತ್ತಮ ಗುಣಮಟ್ಟದ ಇಟ್ಟಿಗೆಗಳು ಸಿಗುವ ನಿಟ್ಟಿನಲ್ಲಿ ಮತ್ತು ಸಾರಿಗೆ ಖರ್ಚು ಹೆಚ್ಚು ವೆಚ್ಚವಾಗದಂತೆ ಈ ಕಾರ್ಖಾನೆ ತೆರೆಯಲಾಗಿದೆ. ಈ ಇಟ್ಟಿಗೆಯ ತೂಕ ತುಂಬ ಕಡಿಮೆ ಆದ್ದರಿಂದ ಎಷ್ಟು ಅಂತಸ್ತಿನ ಕಟ್ಟಡ ಕಟ್ಟಲು ಅನುಕೂಲವಾಗುವುದು ಮತ್ತು ವಾಟರ್ ಪ್ರೂಫ್, ಎಷ್ಟೇ ನೀರು ತಗುಲಿದರೂ ಕೂಡ ಇಟ್ಟಿಗೆ ಕಟ್ಟಡ ಹಾನಿಯಾಗಲಾರದು ಹಾಗೂ ಫೈರ್ ಪ್ರೂಫ್, ಕಟ್ಟಡಕ್ಕೆ ಬೆಂಕಿ ತಗುಲಿದರೂ ಯಾವುದೇ ಹಾನಿಯಾಗದೇ ಇರುವುದು ಈ ಇಟ್ಟಿಗೆಯ ಬಳಸಿ ಕಟ್ಟಡ ಮಾಡಿದ ಸಿಮೆಂಟ್ ಕಡಿಮೆ ತಲುಗುತ್ತದೆ. ಇಟ್ಟಿಗೆಯ ವಿಶೇಷವಾಗಿದೆ. ಈ ನೂತನವಾಗಿ ನಿರ್ಮಿಸಿದ ಡಲ್ಕೋ ಲೈಟ್ AAC ಬ್ಲಾಕ್ ಇಟ್ಟಿಗೆ ಉತ್ಪಾದನೆ ಕಾರ್ಖಾನೆ ಉದ್ಘಾಟನೆಯನ್ನು ಕವಲಗುಡದ ಶ್ರೀ ಅಮರೇಶ್ವರ ಸ್ವಾಮೀಜಿ ಮತ್ತು ಶಿರಗೂರದ ಶ್ರೀ ಕಲ್ಮೇಶ್ವರ ಸ್ವಾಮೀಜಿ ಹಾಗೂ ಇಡಕಲ್ ಗ್ರಾಮದ ಪ್ರದೀಪ್ ಗಂಟಿ ಮಹಾರಾಜರು ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು. ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರಿಗೂ ಸದಾಶಿವ ದಳವಾಯಿ ಕುಟುಂಬಸ್ಥರಿಂದ ಸತ್ಕಾರ ಮಾಡಲಾಯಿತು. ಈ ಸಮಯದಲ್ಲಿ ಕವಲಗುಡ್ಡದ ಶ್ರೀ ಅಮರೇಶ್ವರ ಸ್ವಾಮೀಜಿಯವರು ಮಾತನಾಡಿದರು. ಈ ಸಂದರ್ಭದಲ್ಲಿ ನೂತನ ಕಾರ್ಯಾಲಯದಲ್ಲಿ 100 ಪುರೋಹಿತರಿಂದ ದೇವತೆಗಳ ಪೂಜೆ, ಹೋಮ ಹವನ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಶೌಕತ್ ಪರಮಪ್ಪ ದಳವಾಯಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಗೌರವಾನ್ವಿತ ಗಣ್ಯಮಾನ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ಭಾಳ ನನಗೆ ಖುಷಿಯಾಗಿದೆ, ಭಾಳ ಅಂಜಾಲ. ಯಾಕಂದ್ರೆ ಒಬ್ಬ 100 ಮಂದಿಗೆ ಕೆಲಸ ಕೊಡೋದ್ರ ಜೊತೆಯಾಗಿ ನಾನೊಬ್ಬ ನಾನು ಹೇಳಿನಿ ಆಗಲೇ ಕೊಡೂರು ಸರ್ ಹೇಳಿನ, ನೀವು ಯಾರ್ಯಾರು ರಾಜಕೀಯ ಮಾಡ್ತಿರ್ಲ ಮೊದಲು ನಿಮಗೆ ಉತ್ಪನ್ನ ಬರೋದು ಉದ್ಯೋಗ ಮಾಡ್ರಿ. ಇರ್ಲಿಲ್ಲ ಅಂದ್ರೆ ಗಣಪತಿ ಪಟ್ಟಿ ಬೇಡವ್ರು ಬರ್ತಾರೆ, ಜಯಂತಿ ಬೇಡವ್ರು ಬರ್ತಾರೆ, ಸರ್ಕಲ್ ಕಟ್ಟವ್ರು ಬರ್ತಾರೆ. ಅವೆಲ್ಲ ಬಂದಾಗ ರೊಕ್ಕ ಕೊಡ್ಲಿದ್ರೆ ಮಾನ್ಯ ನಿನ್ನ ಮನೆಗೆ ಬಂದಾಗ ಏನು ಕೊಟ್ಟು ನಡೆಯೋ ಕಡೆ ಹೊರಗೆ ಹಾಕ್ತಾರೆ. ಆ ರೊಕ್ಕ ತರ್ಬೇಕಾದ್ರೆ ಮೊದಲು ನಿಮ್ಮ ದುಡಿಮೆದು ದುಡ್ಡು ಬೇಕು, ಇರ್ಲಿಲ್ಲ ಅಂದ್ರೆ ಉಪಯೋಗ ಇಲ್ಲ. ಅದರ ಸಲುವಾಗಿ ಏನು ಹೇಳಕತ್ತೀನಿ, ಸುಮ್ಮನೆ ನಾವು ಅಂಗಿ ಬಿಳಿ ಹಾಕೊಂಡು ರಾಜಕೀಯ ಮಾಡ್ತಾರಂದ್ರೆ ಇವತ್ತಿನ ತೀರ್ಮಾನಕ್ಕಿಲ್ಲ. ಎಲ್ಲರೂ ನಿಮ್ಮ ಕೈ ನೋಡಾಕತ್ತಾರೆ ಇವತ್ತು. ಯಾಕಂದ್ರೆ ರಾಟ್ ಬಿದ್ದು ಬಿಟ್ಟೈತೆ ಎಲ್ಲರಿಗೀಗ. ಒಬ್ಬ MLA ಆರಿಸಿ ಬಿಡ್ಬೇಕಾದ್ರೆ 100-200 ಕೋಟಿ ಬೇಕಂತ ನಾವು ಎಲ್ಲಿದ್ದು ತೆಗಿತಾನೋ ಯಾರಿಂದ ಹಾಕ್ತಾನೋ ಗೊತ್ತಿಲ್ಲ. ಅದಕ್ಕೆ ಹೆಚ್ಚು ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ಅದಕ್ಕೆ ದಯವಿಟ್ಟು ಭಾಳ ಜನ ಹಿರಿಯರು ಬಂದಿರಿ, ಯುವಕರು ಬಂದಿರಿ, ಪ್ರತಿಯೊಬ್ಬ ಮಗನಿಗೆ ದುಡಿದು ಕಲಿಸ್ರಿ. ಏನು ಕೆಲವೇ ಕೆಲವು ವರ್ಷದ ನಿಮ್ಮ ಪರಿಸ್ಥಿತಿ ಎಲ್ಲಿಗೆ ಬಂದತ್ತೆ ಅಂತ ಕೇಳಿದ್ರೆ ಯಾವ ಇಂಜಿನಿಯರ್ಗೂ ಕೆಲಸ ಇಲ್ಲ,
ಯಾವ ಡಾಕ್ಟರ್ಗೂ ಕೆಲಸ ಇಲ್ಲ, ಒಕ್ಕಲತನಕ ಮಾತ್ರ ಬೆಲೆ ಬರ್ತೈತಿ ಅಂತಕ್ಕಂಥ ಮಾತನ್ನ ಮತ್ತೊಮ್ಮೆ ನೆನಪಿಸಿಕೊಂಡು ನಮಗೆಲ್ಲ ಶುಭವನ್ನು ಕೋರಿ ಈ ಕಾರ್ಖಾನೆ ಕಂಪನಿ AC ಬ್ಲಾಕ್ ಮ್ಯಾನುಫ್ಯಾಕ್ಚರ್ ಪ್ಲಾಂಟ್ ಲೈಟ್ ವೇಟ್ AC ಬ್ಲಾಕ್ಸ್ ರೀ. ಏನೈತಿ ವಿಶೇಷ ಈ ಟೈಗಿದ? ಲೈಟ್ ವೇಟ್ ಇರೋದ್ರಿಂದ ಸ್ಟ್ರಕ್ಚರಲ್ ಕಾಸ್ಟ್ ಸೇವ್ ಆಗುತ್ತೆ, ಸ್ಟೀಲ್ ಕಮ್ಮಿ ಆಗ್ತದೆ ರೀ. ಓವರಾಲ್ ಬಿಲ್ಡಿಂಗ್ ಕಾಸ್ಟ್ 30% ಸೇವ್ ಆಗುತ್ತೆ. ಮತ್ತೇನೈತಿ ರೀ? ಮತ್ತು ಪ್ಲಾಸ್ಟರ್ ಡೈರೆಕ್ಟ್ ಪುಟ್ಟಿ ಮಾಡ್ಬೋದು, ಪ್ಲಾಸ್ಟರ್ ಮಾಡೋದನ್ನ ಡೈರೆಕ್ಟ್ ಪುಟ್ಟಿ ಮಾಡ್ಬೋದು ರೀ. ಕಾಸ್ಟ್ ಕಮ್ಮಿ ಆಗ್ತದೆ ರೀ. ಮತ್ತು ಮೋಟಾರ್ ಭೀ ಕಮ್ಮಿ ಯೂಸ್ ಆಗ್ತದೆ. ಸಿಮೆಂಟ್ ಅದ ಏನು ಕಡಿಮೆ ಆಗ್ತೈತಿ? ಸಿಮೆಂಟ್ ಎಲ್ಲ ಕಮ್ಮಿ ಆಗ್ತದೆ ರೀ. ಹಾಂ, ಓವರಾಲ್ 35% ಕಾಸ್ಟ್ ಸೇವ್ ಆಗ್ತದೆ. ಈಗಾಗಲೇ ನೀವು ಏನಾದರೂ ಬೇರೆ ಹೊರಗಡೆ ಇದನ್ನ ಕೊಡಾಕತ್ತೀರಿ? ನಾವು ಡೀಲರ್ಸಿಗೆ ಕೊಡತ್ತೇವೆ ರೀ. ಡೀಲರ್ಸ್ಗೆ ಏನು ಡೆಪಾಸಿಟ್ ಥರ ಏನು ಆಪ್ಷನ್ ಇಟ್ಟಿದೆ ಸರ್, ಡೈರೆಕ್ಟ್ ಸಪ್ಲೈ ಮಾಡ್ಬೇಕು ರೀ. ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಿ? ನೆಕ್ಸ್ಟ್ ವೀಕ್ನ ಮಾಡ್ತೀವಿ ಸರ್. ನಿಮ್ಮಲ್ಲಿ ಈ ಕಾರ್ಖಾನೆಗಳು ಹೊಸದಾಗಿ ಚಾಲು ಆಗೈತಿ, ಎಷ್ಟು ಜನ ಕುಟುಂಬಗಳಿಗೆ ಸಹಾಯ ಆಗ್ತೈತಿ? ನಮ್ಮದು 100 ಜನ ಮೆಂಬರ್ಸ್ ವರ್ಕ್ ಮಾಡ್ತೀವಿ. ಹಾಂ, ಎಲ್ಲೆಲ್ಲಿ ಸಪ್ಲೈ ಆಗುತ್ತೆ ರೀ? ನಮ್ದು ಆಲ್ ಓವರ್ ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಸಪ್ಲೈ. ಏನು ಪ್ರೈಸ್ ಏನಾದರೂ ಫಿಕ್ಸ್ ಮಾಡಿದ್ರಿ ಟಿಂಗಿದ? ಪ್ರೈಸ್ ಆಯಾ ಏರಿಯಾದಾಗ ಇದಾಗ್ತೈತೆ ರೀ, ಏರಿಯಾ ಮ್ಯಾಗ ಪ್ರೈಸ್. ಡ್ರೈ ಏರಿಯಾ ಒಳಗೆ ಭೀ ಯೂಸ್ ಜಾಸ್ತಿ ಆಗುತ್ತೆ ರೀ, ಯಾಕಂದ್ರೆ ಡೈರೆಕ್ಟ್ ಕ್ಯೂರಿಂಗ್ ಪ್ರೊಸೆಸ್, ವಾಟ್ರಿಂಗ್ ಪ್ರೊಸೆಸ್ ಇಲ್ಲ ರೀ. ಡೈರೆಕ್ಟ್ ಮೋಟರ್ ಯೂಸ್ ಮಾಡೋದು ರೀ, ಇನ್ನು ವಾಟ್ರಿಂಗ್ ಏನು ಮಾಡೋದು ಜರುತ್ತಿಲ್ಲ ರೀ. ಒಂದು ಉದ್ಘಾಟನೆ ಐತೆ ರೀ. ಉದ್ಘಾಟನೆಗೆ ಸ್ವಾಮೀಜಿಗಳು, MLA, MP ಗಳು ರೀ, ಬಿಲ್ಡರ್ಸ್, ಕಾಂಟ್ರಾಕ್ಟರ್, ಡಿಸ್ಟ್ರಿಬ್ಯೂಟರ್ಸ್ ರೀ ಎಲ್ಲ ವಿಸಿಟ್ ಮಾಡಿದ್ರಿ. ಅವ್ರು ವಿಸಿಟ್ ಮಾಡೋಣ ಏನಂತ ವಿಸಿಟ್ ಎಲ್ಲ ಚಲೋ ಆಗೈತಿ. ಬಟ್ಟೆಲ್ಲ ಪರ್ಚೇಸ್ ಮಾಡ್ತು ಅಂತ ಹೇಳಿ ಅದರಿಂದ ಚೇತನ್ ದಳವಾಯಿ ಈಗ ಏನಾಗ್ಬೇಕು ನೀವು ಈ ಕಂಪ್ನಿಗೆ? ಓನರ್, ಡಲ್ಕೊಲೈಟ್ ಓನರ್. ಡರ್ಕ್ಲೈಟ್ ಓನರ್. ಓಕೆ. तासीवाले आप्पा साहब कलगुडे, दरेपट्ಟ कनवार, नाना साहब जताडे, गोळनवर सर दस्तगीर, ಕಾಗೋಡೆ, ಸಿದ್ದಾರೋಡ್, ಕವಲಗುಡ್ಡ ಹಾಗೂ ಬಿಲ್ಡರ್ಸ್ ವಿತರಕರು ಹಾಗೂ ಹಲವಾರು ದಳವಾಯಿ ಕುಟುಂಬದ ಆಪ್ತ ಮಿತ್ರರು ಹಾಜರಿದ್ದರು. ಶಶಿಧರ್ ಕೋಗಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ.